ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಏನೆಲ್ಲ ಕೆಲಸಗಳಿದೆ ಅಂತ ನೋಡ್ಕೊಂಬರೋಣ. ಕರಾವಳಿಯಲ್ಲಿ ಇವಾಗ ಸದ್ಯಕ್ಕಂತೂ ಬಿಸಿಲಿನ ವಾತಾವರಣ ಇದೆ. 18ನೇ ತಾರೀಕಿನ ಮಳೆ ಅಂತ ಮುನ್ಸೂಚನೆ ಇತ್ತು, ಬಟ್ ಮಳೆ ಶುರುವಾಗಿಲ್ಲ ಇನ್ನು. ನೋಡೋಣ ಮುಂದಿನ ದಿನದಲ್ಲಿ ಯಾವ ಥರ ಆಗುತ್ತೆ ಅಂತ. ಹಾಗೆಯೇ ಇವಾಗ ಡೊಲೋಮೈಟ್ ಹಾಕೋ ಕೆಲಸ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಮಳೆ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ ಮಂತಲ್ಲಿ ಗೊಬ್ಬರ ಬೇರೆ ಕೊಡಬೇಕು. ಹಾಗೆಯೇ ಇವಾಗ ನಾನು ತೋಟದ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳು ಬಾಕಿ ಇದೆ, ಅದಕ್ಕೋಸ್ಕರ ವರ್ಕರ್ಸ್ ಆಲ್ರೆಡಿ ಹೋಗಿದ್ದಾರೆ. ಹಾಗೆಯೇ ಅಪ್ಪ ಕೂಡ ಜಾಯಿನ್ ಆಗಿದ್ದಾರೆ. ಜೊತೆಗೇ ಏನು ಕೆಲಸ ಇದೆ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಸೊ ಬನ್ನಿ ಆಗಿದ್ದರೆ ತಡ ಮಾಡದೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಜೋರಾದ ಮಳೆ ನಿಂತು 1 ವಾರ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನೋಡಿ ರಭಸವಾಗಿ ನೀರು ಹೋಗ್ತಾ ಇತ್ತು, ಇವಾಗ ಒಂದು ತೊಟ್ಟು ನೀರಿಲ್ಲ ನೋಡಿ. ಅಷ್ಟು ಜೋರಾಗಿ ಮಳೆ ಬಂದರೂ ಕೂಡ ಹೊರತೆ ನೀರು ಅಂತ ಹೇಳ್ತೀವಿ. ಸೊ ಆ ನೀರು ಕಾಣೋದು ತುಂಬಾ ಕಡಿಮೆ ಇವಾಗ. ಸೊ ಹಾಗೆಯೇ ನಾನಿವಾಗ ಪಕ್ಕದಲ್ಲಿ ದೊಡ್ಡಪ್ಪನ ಮನೆ ಇದೆ, ಸೊ ಅಲ್ಲಿಗೆ ಹೋಗಿ ಇವಾಗ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು. ಸೊ ಅದನ್ನೆಲ್ಲ ತೊಗೊಂಬಂದು ಕೆಲಸಗಳನ್ನ ಶುರು ಮಾಡಬೇಕು. ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಅಪ್ಪ ಹಾಗೆಯೇ ಇಬ್ಬರು ವರ್ಕರ್ಸ್ ಕೂಡ ತೋಟದಲ್ಲೇ ಇದ್ವಿ. ಏನಕ್ಕೆ ಅಂದರೆ ತೋಟದ ಬಾರ್ಡರಲ್ಲಿ ಬೇಲಿಯನ್ನು ಸರಿ ಮಾಡೋದಿತ್ತು, ಅದಕ್ಕೋಸ್ಕರ ಗೂಟುಗಳನ್ನೆಲ್ಲ ಹಾಕಿ ಇವಾಗ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ಥರ ಬೇಲಿಯನ್ನು ತಯಾರಿ ಮಾಡಿದ್ರೆ 2 ವರ್ಷಕ್ಕೆ ಬಾಳಿಕೆ ಬರುತ್ತೆ. ತಿರ್ಗಾ 2 ವರ್ಷಗಳ ನಂತರ ಇನ್ನೊಂದು ಬಾರಿ ಈ ಥರ ಬೇಲಿಯನ್ನು ಹಾಕೋ ಕೆಲಸ ಇರುತ್ತೆ. ಉದ್ಯೋಗ ಖಾತರಿ ಯೋಜನೆಗೆ ಕೆಲವೊಂದು ಐಟಮ್ಸ್ಗಳು ಆಗಬೇಕು ಅಂದರೆ ಬೋರ್ಡನ್ನೆಲ್ಲ ರೆಡಿ ಮಾಡೋದಿದೆ, ಕಾಳು ಮೆಣಸನ್ನು ನಾಟಿ ಮಾಡೋದಕ್ಕೆ. ಸೊ ಹಂಗೆ ಅದೆಲ್ಲ ತಯಾರಿಯನ್ನು ಮಾಡೋದಕ್ಕೆ ಒಬ್ರಿಗೆ ಹೇಳಿದ್ದೆ. ಸೊ ಅದನ್ನು ಇವಾಗ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನೆಲ್ಲ ಸಮಾಚಾರಗಳಿದೆ ಅಂತ ತಿಳಿಯೋಣ ಆಮೇಲೆ. ಇವಾಗ ನೋಡಿ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಬೇಕಾಗಿರೋ ಒಂದು ಬೋರ್ಡನ್ನು ತಯಾರಿ ಮಾಡಿ ಇಲ್ಲಿ ತೊಗೊಂಡ್ಬಂದಿದ್ದೀನಿ. ಇದು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡೋ ಜಾಗದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಬೇಕು. ಏನಕ್ಕೆ ಅಂದರೆ ಅವರು GPS ಲೊಕೇಶನ್ನ ಆಧಾರವಾಗಿ ಇಟ್ಕೊಂಡು ಫೋಟೋವನ್ನು ತೆಗಿತಾರೆ. ನಾಟಿ ಮಾಡೋದಕ್ಕಿಂತ ಮುಂಚೆ ಫೋಟೋವನ್ನು ತೆಗಿತಾರೆ, ಹಾಗೆಯೇ ನಾಟಿ ಮಾಡಿದರ ನಂತರ ಕೂಡ ಫೋಟೋವನ್ನು ತೆಗಿತಾರೆ. ಹಾಗೆಯೇ ನೋಡಿ ಇಲ್ಲಿ ನಾನು ಮತ್ತು ಅಪ್ಪ ಇಲ್ಲಿ ಕಾಳು ಮೆಣಸಿನ ಟಾಪ್ ಶೂಟ್ಸ್ಗಳನ್ನು ಇವಾಗ ಕಟ್ ಮಾಡಿ ತೆಗಿಯೋದಕ್ಕೆ ಅಂತ ಹೊರಟಿದ್ದೀವಿ. ಅರೌಂಡ್ ಒಂದು 10 ಬಳ್ಳಿಗಳನ್ನು ನಾಟಿ ಮಾಡಿ ಟ್ರೈ ಮಾಡೋಣ ಅಂತ ಹೊರಟಿರೋದು. ಏನಕ್ಕೆ ಅಂದರೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಈ ಅಟ್ಮಾಸ್ಫಿಯರ್ಗೆ ಅಥವಾ ಈ ಟೆಂಪರೇಚರ್ಗೆ ಇದು ಸಪೋರ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಅದಕ್ಕೋಸ್ಕರ ಟ್ರೈ ಮಾಡೋದು. ಇವಾಗ ಚೆನ್ನಾಗಿ ಬರ್ತಿದೆ ಅಂತ ಆದರೆ ಮುಂದಿನ ದಿನಗಳಲ್ಲೂ ನಾಟಿ ಮಾಡ್ಬೋದು, ಅದಕ್ಕೋಸ್ಕರ ಒಂದು ಪ್ರಯತ್ನ ಇದು. ಇವಾಗ ಕಾಳು ಮೆಣಸಿನ ಗರಿಗಳು ಬೆಳೆಯೋ ಟೈಮ್, ಅದಕ್ಕೋಸ್ಕರ ಅಡಿಕೆ ಮರಕ್ಕೆ ಲ್ಯಾಡರೆಲ್ಲ ಇಟ್ಟು ಟಾಪ್ ಶೂಟ್ಗಳನ್ನು ತೆಗೆಯೋದು ತುಂಬಾ ಕಷ್ಟ. ಏನಕ್ಕೆ ಅಂದರೆ ಇಳುವರಿ ಬರ್ತಾ ಇರೋ ಟೈಮಲ್ಲಿ ಆ ಥರ ಲ್ಯಾಡರ್ಗಳನ್ನು ಇಟ್ಟರೆ ಅದು ತುಂಬಾ ಹಾನಿಯಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಾವಿನ ಮರದಲ್ಲಿ ಅಥವಾ ಚಿಕ್ಕ ಗಿಡಗಳ ಅಥವಾ ಚಿಕ್ಕ ಬಳ್ಳಿಗಳ ತುದಿಗಳನ್ನು ಕಟ್ ಮಾಡಿ ಈ ಥರ ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೊಬೋದು. ಅದಕ್ಕೋಸ್ಕರ ನಾವಿಲ್ಲಿ ಜಾಸ್ತಿಯಾಗಿ ಬಳಕೆ ಆಗದೇ ಇರೋ ಕಾಳು ಮೆಣಸಿನ ಬಳ್ಳಿಗಳು ಅಂತ ಇರುತ್ತಲ್ವ, ಕಾಡು ಮರದಲ್ಲೆಲ್ಲ ಬಂದಿರೋದು. ಸೊ ಅಂಥ ಬಳ್ಳಿಗಳನ್ನೆಲ್ಲ ಇವಾಗ ಕಟ್ ಮಾಡಿ ನಾಟಿ ಮಾಡೋದಕ್ಕೆ ಅಂತ ತಯಾರಿಯನ್ನು ಮಾಡ್ತಾ ಇರೋದು. ನಾಟಿ ಮಾಡೋದಕ್ಕೆ ಟಾಪ್ ಶೂಟ್ಗಳನ್ನು ಸೆಲೆಕ್ಟ್ ಮಾಡುವಾಗ ಅದರ ತುದಿಯಲ್ಲಿ ತುಂಬಾ ಕವಲುಗಳು ಬಂದಿರಬೇಕು. ಹಾಗೆಯೇ 2 ರಿಂದ 3 ಗಂಟೆ ಆಗುವಷ್ಟು ಮಣ್ಣಿನ ಒಳಗಡೆ ನಿಲ್ಲೋ ಥರ ನಾಟಿಯನ್ನು ಮಾಡಬೇಕಾಗತ್ತೆ. ಟಾಪ್ ಶೂಟ್ಗಳನ್ನು ಕಟ್ ಮಾಡಿ ತಗೊಂಬಂದು ಇವಾಗ ಗುಡ್ಡದಲ್ಲಿರೋ ತೋಟದಲ್ಲಿ ಇವಾಗ ನಾಟಿ ಮಾಡ್ತಾ ಇದ್ದೀನಿ. ನಾಟಿ ಮಾಡಿ ಹಾಗೆಯೇ ನೋಡಿ ಇಲ್ಲಿ ತೋಟದ ಮೇಲ್ಗಡೆ ಪದರದ ಕೆಂಪು ಮಣ್ಣು ಇರುತ್ತಲ್ವ, ಸೊ ಅದನ್ನು ಚೆನ್ನಾಗಿ ಹಾಕ್ತಾ ಇದ್ದೀನಿ ಬುಡಕ್ಕೆ. ಹಾಗೆಯೇ ನೆರಳನ್ನು ಮಾಡೋದು ಕೂಡ ಮರಿಬಾರ್ದು. ಈ ಥರ ಅಡಿಕೆ ಸೋಗೆಯನ್ನು ಕಟ್ ಮಾಡಿ ಚೆನ್ನಾಗಿ ನೆರಳನ್ನು ಕೂಡ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವಾಗ ದಿನಕ್ಕೆ 1 ಬಾರಿ ಆದರೂ ಮಳೆ ಬಂದರೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕಂಟಿನ್ಯೂಸ್ ಆಗಿ ಬಿಸಿಲಿದ್ದರೂ ಕೂಡ ಟಾಪ್ ಶೂಟ್ ಅಥವಾ ನಾಟಿ ಮಾಡಿರೋ ಕಾಳು ಮೆಣಸಿನ ಬಳ್ಳಿಗೆ ಏನು ಎಫೆಕ್ಟ್ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ. ಸ್ನೇಹಿತರೆ, ಇವಾಗ ತಗೊಂಬಂದಿರೋ ಟಾಪ್ ಶೂಟ್ಗಳನ್ನು ನಾಟಿ ಮಾಡಾಯಿತು. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೋಸ್ಕರ ನಾಟಿ ಮಾಡಿದ್ಮೇಲೆ ಸ್ವಲ್ಪ ನೆರಳು ಕೂಡ ಮಾಡಬೇಕಾಗುತ್ತೆ. ಅಡಿಕೆ ಸೋಗೆಯನ್ನು ಸ್ವಲ್ಪ ಕಟ್ಟಿದ್ದೀನಿ. ಇವಾಗ ಅಟ್ಲೀಸ್ಟ್ ಒಂದು ದಿನಕ್ಕೆ 1 ಮಳೆ ಬಂದರಾದರೂ ತುಂಬ ಚೆನ್ನಾಗಿರುತ್ತೆ ಇವಾಗಿನ ಸಿಚುವೇಶನ್ಗೆ. ಟಾಪ್ ಶೂಟ್ಗಳನ್ನು ನಾಟಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಇದುವರೆಗೂ ನೆಲದಲ್ಲಿ ಹಬ್ಬಿರೋ ಬಳ್ಳಿಗಳನ್ನು ನಾಟಿ ಮಾಡ್ತಾಯಿದ್ವಿ. ಇವಾಗ ಟಾಪ್ ಶೂಟ್ಗಳನ್ನು ಟ್ರೈ ಮಾಡೋಣ ಅಂತ ಇವಾಗ ನಾಟಿ ಮಾಡಿರೋದು. ಅಂದರೆ ಇಳುವರಿ ಸ್ವಲ್ಪ ಬೇಗ ಬರುತ್ತೆ, ಹಾಗೆಯೇ ತುಂಬ ಕೆಳಗಡೆಯಿಂದನೇ ಇಳುವರಿ ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ. ನೋಡಿ ಇವಾಗ ಈ ಥರ ನಾಟಿ ಮಾಡಿ ಸ್ವಲ್ಪ ನೆರಳನ್ನು ಕೂಡ ಮಾಡ್ಕೊಂಡು ಹೋಗಿದ್ದೀನಿ. ಇವಾಗ 10 ಟಾಪ್ ಶೂಟ್ಗಳನ್ನು ಇವಾಗ ನಾಟಿ ಮಾಡಿರೋದು ಜಸ್ಟ್ ಸ್ಯಾಂಪಲ್ ಪರ್ಪಸ್ಗೆ. ಅಂದರೆ ಇವಾಗ ಕ್ಲೈಮೇಟ್ ಸಪೋರ್ಟ್ ಆಗುತ್ತಾ ಇಲ್ವ ಅಂತ ನನಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ನಾಟಿ ಮಾಡಿದ್ಮೇಲೆ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ.
ಇನ್ ಕೇಸ್ ಇವತ್ತು ನಾಳೆ ಮಳೆ ಬಂದಿಲ್ಲ ಅಂದರೆ ಮಣ್ಣು ತೇವ ಇರಲಿ ಅನ್ನೋ ಒಂದು ಉದ್ದೇಶದಿಂದ. ನಮಸ್ಕಾರ ವೀಕ್ಷಕರೇ, ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತು ಏನೇನೋ ಕೆಲಸಗಳಿದೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ನೋಡಿ, ಇಲ್ಲಿ ನಮ್ಮಲ್ಲಿ ಮಳೆಗಾಲದ ತರಕಾರಿ ಅಂತ ಜಾಸ್ತಿ ಮಾಡಿಲ್ಲ ಈ ವರ್ಷ. ಸ್ವಲ್ಪ ಸೌತೆ, ಅಲಸಂಡೆ ಹಾಗೆ ಮುಳ್ಸೌತೆ ಮಾಡಿದ್ದೀವಿ. ಅಲಸಂಡೆಯ ಮೊದಲ ಹಾರ್ವೆಸ್ಟಿಂಗ್ ಇವಾಗ ಅಪ್ಪ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿಯನ್ನು ಈ ಬಾರಿ ಮಳೆಗಾಲದಲ್ಲಿ ಬೆಳೆದಿದ್ದೀವಿ. ಮಳೆ ತುಂಬ ಜೋರಾಗಿತ್ತಲ್ವ, ಅದಕ್ಕೋಸ್ಕರ ಬಳ್ಳಿಗಳು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗೆ ಬಂದಿಲ್ಲ ಈ ಬಾರಿ. ಹಾಗೆಯೇ ನೋಡಿ, ಇಲ್ಲಿ ಅಲಸಂಡೆ ಇದಕ್ಕೆ ಮೀಟರ್ ಅಲಸಂಡೆ ಅಂತ ಹೇಳ್ತೀವಿ. ಅಂದರೆ ಮೀಟರ್ ಗಟ್ಟಲೆ ಏನೂ ಇರಲ್ಲ, ಬಟ್ ಒಂದು ಮೊಳದಿಂದ ಜಾಸ್ತಿಯಾಗೇ ಇರುತ್ತೆ ಲೆಂತಂತೂ. ಯಾವುದೇ ರಾಸಾಯನಿಕ ಅಥವಾ ಕೀಟನಾಶಕವನ್ನು ಬಳಸದೆ ನಾವು ತರಕಾರಿಯನ್ನು ಬೆಳಿತೀವಿ. ಮಳೆಗಾಲದ ತರಕಾರಿಗಂತೂ ಸುಡುಮಣ್ಣನ್ನು ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಬಳ್ಳಿಗಳು, ಗಿಡಗಳು ಚೆನ್ನಾಗಿ ಬರುತ್ತೆ ಆವಾಗ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಆವಾಗ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೂಡ ಸಿಕ್ಕಂಗಾಗುತ್ತೆ. ಮಳೆಗಾಲದಲ್ಲಿ ತರಕಾರಿಯನ್ನು ಬೆಳೆಯುವಾಗ ತರಕಾರಿ ಬೀಜವನ್ನು ಮೊಳಕೆ ಬರೋದಕ್ಕೆ ಸುಡುಮಣ್ಣಲ್ಲಿ ಹಾಕ್ತೀವಿ. ಇನ್ನೇನು ಬಳ್ಳಿಗಳು ಹಬ್ಬುತ್ತೆ ಅನ್ನೋವಾಗ ಕೆಂಪು ಮಣ್ಣು ಅಥವಾ ಯಾವುದಾದ್ರೂ ಸಾವಯವ ಗೊಬ್ಬರವನ್ನು ಕೊಡ್ತೀವಿ. ನಾವು ಈ ಬಾರಿ ಕೆಂಪು ಮಣ್ಣನ್ನು ಕೊಟ್ಟಿದ್ವಿ. ಅದರ ನಂತರ ಸಾವಯವ ಗೊಬ್ಬರವಾಗಿ ಮೀನು ಮಿಶ್ರಿತ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಟ್ಟಿದ್ವಿ. ಇವಾಗ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಮುಳ್ಳು ಸೌತೆ ಬಳ್ಳಿಗಳಲ್ಲಿ ಚೆನ್ನಾಗಿ ಹೂ ಬಿಡೋದಕ್ಕೂ ಶುರುವಾಗಿದೆ ನೋಡಿ ಇಲ್ಲಿ. ಹಾಗೆಯೇ ಪಾಲಿನೇಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಕಾಯಿಗಳು ಬಿಡೋದಕ್ಕೆ ಶುರುವಾಗಿದೆ ನೋಡಿ. ನಮ್ಮಲ್ಲೇ ಬೆಳೆದಿರೋ ತರಕಾರಿಯನ್ನು ತಿನ್ನೋ ಖುಷಿನೇ ಬೇರೆ. ಹಾಗೆಯೇ ಊರಿನ ಮುಳ್ಳು ಸೌತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಅಲಸಂಡೆ ಜೊತೆ ಇವತ್ತು ಮುಳ್ಳು ಸೌತೆ ಕೂಡ ಮೊದಲನೇದಾಗಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಊರು ಮುಳ್ಳು ಸೌತೆ ಅಂತೂ ಉಪ್ಪು ಖಾರದ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಇವಾಗ ನೋಡಿ, ಇಲ್ಲಿ 3 ಮುಳ್ಳು ಸೌತೆಯನ್ನು ಕೊಯ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆ. ಇನ್ನು ಇದನ್ನು ಉಪ್ಪು ಖಾರದ ಜೊತೆ ತಿನ್ನೋದೊಂದೇ ಬಾಕಿ. ಸಂಜೆ ಆಗ್ತಿದ್ದಂಗೆ ಅಪ್ಪನ ಜೊತೆ ತೋಟದ ಕಡೆ ಹೋಗಿದ್ದೆ. ಏನಕ್ಕೆ ಅಂದರೆ, ಒಂದು ಮೈಸೂರು ಜಾತಿಯ ಬಾಳೆ ಚೆನ್ನಾಗಿ ಬೆಳೆದು ಹಣ್ಣಾಗಿತ್ತು. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ತೊಗೊಂಬರೋದಕ್ಕೆ ಅಂತ ಇವಾಗ ತೋಟದ ಕಡೆ ಹೋಗ್ತಾ ಇರೋದು. ಪ್ರತಿ ಬಾರಿನೂ ಅಷ್ಟೇ, ಮೈಸೂರು ಬಾಳೆಗೊನೆ ಬೆಳೆದಿದೆ ಅಂತ ನೋಡಿ ಇನ್ನೆರಡು ದಿನದಲ್ಲಿ ಕಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅದು ಬೆಳೆದು ಹಣ್ಣಾಗಿ ಹಕ್ಕಿ ತಿನ್ನೋದಕ್ಕೆ ಶುರು ಮಾಡಿರುತ್ತೆ. ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.